ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭುವನಮೂರ್ತಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಜ್ಜಿಗೆ ಮೆಣಸಿನ್ಕಾಯಿ ಯಾವ ರೀತಿ ಪ್ರಿಪೇರ್ ಮಾಡೋದೆಂಬುದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಮಜ್ಜಿಗೆ ಮೆಣಸಿನ್ಕಾಯಿ ಯಾವ ರೀತಿ ಮಾಡೋದು ಎಂಬುದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ. 2 kg ನಾನು ಹಸಿ ಮೆಣಸಿನ್ಕಾಯಿ ತೊಗೊಂಡು ವಾಶ್ ಮಾಡಿಬಿಟ್ಟು ಬಟ್ಟೆಯಲ್ಲಿ ಒರೆಸ್ಕೊಂಡಿದ್ದೀನಿ. ನೋಡಿ, ಈ ಥರ ನಾನು 2 kg ತೊಗೊಂಡಿರೋದು. ನಂತರ 3/4 ಲೀಟ್ರು ನಾನು ಮೊಸರು ತೊಗೊಂಡಿದ್ದೀನಿ. ಇಲ್ಲಿ ಅರ್ಧ ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ, ಯಾಕಂದರೆ ಹಸಿಮೆಣಸಿನ್ಕಾಯಿ ಮುಳುಗಬೇಕಲ್ಲ, ಹಾಗಾಗಿ. ನಂತರ ಅರಿಶಿಣ ಪುಡಿ, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಬೇಕಾಗುತ್ತೆ, ಲಾಸ್ಟಲ್ಲಿ ಮತ್ತೆ ನಾನು ಉಪ್ಪನ್ನು ಆ್ಯಡ್ ಮಾಡ್ತೀನಿ ಜೀರಿಗೆ ಜೊತೆ. ನೆಕ್ಸ್ಟು ಇವಾಗ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಆಪ್ಷನಲ್, ಚೆನ್ನಾಗಿ ಇರುತ್ತೆ, ಆದರೆ ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನಾನು ಜೀರಿಗೆ ಮತ್ತು ಉಪ್ಪನ್ನು ಮಿಕ್ಸಿಲಿ ಮಿಕ್ಸ್ ಮಾಡ್ಕೊತಿದ್ದೀನಿ, ಯಾಕಂದರೆ ಉಪ್ಪಿನ ಜೊತೆ ಮಿಕ್ಸ್ ಮಾಡಿದ್ರೆ ಅದು ನುಣ್ಣಗಾಗುತ್ತೆ ಅನ್ನೋಕ್ಕೋಸ್ಕರ ಹೇಳಿ. ನಂತರ ಇವಾಗ ಹಸಿಮೆಣ್ಸಿಕಾಯಿನ ಮಧ್ಯೆ ಈ ಥರ ಸೀಳ್ಕೊಬೇಕಾಗುತ್ತೆ. ಪ್ರತಿಯೊಂದನ್ನು ಸೀಳ್ಕೊಬೇಕು. ಸೀಳ್ಕೊಂಡ್ರೆ ಮಾತ್ರ ಅದು ಅದರೊಳಗೆ ಉಪ್ಪು ಖಾರ ಎಲ್ಲ ಚೆನ್ನಾಗೋಗಿ ನಮಗೆ ಒಣಗಿದ ಮೇಲೆ ವೈಟ್ ಆಗುತ್ತೆ. ಇಲ್ಲಿ ಒಂದೊಂದು ಮಿಸ್ ಆಗಿದ್ರೂ ಕೂಡ ಅದು ವೇಸ್ಟ್ ಮೆಣಸಿನ್ಕಾಯಿ. ಹಾಗಾಗಿ ಪ್ರತಿಯೊಂದನ್ನು ನಾವು ಸೀಳ್ಕೊಳ್ಳೇಬೇಕಾಗುತ್ತೆ. ಇವಾಗ ಎಲ್ಲದನ್ನು ಸೀಳ್ಕೊಂಡ್ಬಿಟ್ಟು ಮಜ್ಜಿಗೆ ಒಳಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಗೆ 2 kg ಸಮೇತ ಎಲ್ಲದನ್ನು ಮಧ್ಯೆ ಸೀಳ್ಕೊಂಡು ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಮಧ್ಯೆ ಸೀಳ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಮಧ್ಯೆ ಈ ಥರ ಫುಲ್ಲು ಎಲ್ಲದನ್ನು ಪ್ರತಿಯೊಂದನ್ನು ಹಾಗೆ ಮಾಡಬೇಕಾಗುತ್ತೆ ನಾವು. ನೆಕ್ಸ್ಟ್ ನೋಡಿ, ನಾನು ಉಪ್ಪು ಇನ್ನೊಂದು ಸಲ ಹಾಕ್ಕೊಳ್ತೀನಿ ಅಂದಲ್ಲ, ಹಾಗಾಗಿ ಜೀರಿಗೆ ಪುಡಿ ಮತ್ತು ಉಪ್ಪನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ತೀನಿ. ಅದು ಉಪ್ಪು ಜಾಸ್ತಿ ಹಿಡಿಯುತ್ತೆ, ಹಾಗಾಗಿ ನೋಡಿಬಿಟ್ಟು ಹಾಕ್ಕೋಬೇಕಾಗುತ್ತೆ. ನಾವು ಸ್ವಲ್ಪ ಉಪ್ಪು ಜಾಸ್ತಿ ಹಾಕಬೇಕು, ಯಾಕಂದರೆ ಹಾಳಾಗಬಾರ್ದು ಅನ್ನೋಕ್ಕೋಸ್ಕರ ಉಪ್ಪನ್ನು ಜಾಸ್ತಿ ಹಾಕ್ಕೋಬೇಕು. ಅಂದರೆ ತುಂಬ ಉಪ್ಪಾದ್ರೂ ತಿನ್ನೋದಕ್ಕಾಗಲ್ಲ. ನೋಡಿ, ನೀವು ಒಂದು ಸ್ವಲ್ಪ ಹಾಕ್ಕೋಬೇಕು, ಒಂದು ಅಂದಾಜಿನ ಮೇಲೆ ಹಾಕಿಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಇವತ್ತು ನೈಟ್ ಅಂದರೆ 3 ಡೇಸ್ ನಾವು ಈ ಥರ ಒಣಾಕಬೇಕು ಮತ್ತು ಮಜ್ಜಿಗೆಯಲ್ಲಿ ನೆನೆಸ್ಬೇಕು. ಹೀಗೆ 3 ಡೇಸು ಕಂಟಿನ್ಯೂಸ್ ಮಾಡಬೇಕಾಗುತ್ತೆ. ನಾವು ಮಜ್ಜಿಗೆ ಮೆಣಸಿನ್ಕಾಯಿನ 1 ವರ್ಷವರೆಗೂ ಇಟ್ಕೋಬೋದು. ಅಂದರೆ ಚೆನ್ನಾಗಿ ಬಿಸಿಲಲ್ಲಿ ಡ್ರೈ ಆಗಬೇಕು. ಇವಾಗಿನ ಬಿಸಿಲಲ್ಲಿ ಬೇಗನೆ ಡ್ರೈ ಆಗುತ್ತೆ, ಅದರಿಂದಾಗಿ ಚೆನ್ನಾಗಿ ಡ್ರೈ ಮಾಡಿ ಇಟ್ಕೊಂಡ್ಬಿಟ್ರೆ 1 ವರ್ಷ ಇಟ್ಕೋಬೋದು. ಚೆನ್ನಾಗಿರುತ್ತೆ. ಮಳೆಗಾಲದಲ್ಲೆಲ್ಲ ತಿನ್ನೋಕ್ಕೂ ನಮಗೆ ಚೆನ್ನಾಗಿ ಅನಿಸುತ್ತೆ, ಹಾಗಾಗಿ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಒಣಗಿಸ್ಕೋಬೇಕಾಗುತ್ತೆ ಬಿಸಿಲಲ್ಲಿ. ನೋಡಿ, ಮುರಿದ್ರೆ ಸೌಂಡ್ ಬರಬೇಕು, ಈ ರೀತಿ ಒಣಗಿಸ್ಕೋಬೇಕು. ಈ ರೀತಿ ಒಣಗಿಸಿದ್ರೆ ಮಾತ್ರ ವರ್ಷಗಟ್ಟಲೆ ಇಟ್ಕೊಳ್ಳೋಕ್ಕೆ ನಮಗೆ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಅದು ಹಾಳಾಗುತ್ತೆ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೋಡಿ, ಈ ರೀತಿ ಫುಲ್ಲು ಡ್ರೈ ಮಾಡ್ಕೋಬೇಕಾಗುತ್ತೆ. ಮುರಿದ್ರೆ ಈ ಥರ ಸೌಂಡ್ ಬರಬೇಕು. ಈ ರೀತಿ ಮಾಡ್ಕೊಂಡ್ರೆ ಮಾತ್ರ ನಾವು ವರ್ಷಗಟ್ಟಲೆ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಹಾಳಾಗುತ್ತೆ. ನಾನು ಫಸ್ಟ್ ರೆಸಿಪಿ ಹಾಕ್ತಾ ಇರೋದು ಇದು, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ. ಹಾಗೆ ಏನಾದರೂ ನಾನು ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕಂದ್ರೂ ಕೂಡ ಕಮೆಂಟಲ್ಲಿ ಹೇಳ್ಬೋದು, ಮತ್ತು ಬೇರೆ ರೀತಿಯ ರೆಸಿಪಿಗಳು ಬೇಕಂದ್ರೂ ಕೂಡ ಹೇಳ್ಕೊಬೋದು. ನೋಡಿ, ಇವಾಗ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಪ್ಯಾನಿಗೆ ಆಯಿಲ್ ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ತುಂಬಾ ರುಚಿಕರವಾಗಿರುತ್ತೆ. ಮೊಸರು ಅನ್ನಕ್ಕೆ ಮತ್ತು ಸೈಡ್ ಡಿಶ್ಗೆಲ್ಲ ಇದು ತುಂಬ ಯೂಸ್ ಮಾಡ್ಬೋದು. ಸಾಕು, ಇಷ್ಟು ಬ್ರೌನ್ ಕಲರ್ ಬಂದ್ರೂ ಸಾಕಾಗುತ್ತೆ. ತುಂಬಾ ರೋಸ್ಟ್ ಮಾಡೋಕ್ಕೆ ಹೋಗಬಾರ್ದು. ತುಂಬ ರೋಸ್ಟ್ ಆದರೆ ಅದು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ರುಚಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ, ಇವಾಗ ಮಜ್ಜಿಗೆ ಮೆಣಸಿನ್ಕಾಯಿ, ಗರಿಯಾದಂತಹ ಮಜ್ಜಿಗೆ ಮೆಣಸಿನ್ಕಾಯಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.